ಆನೇಕಲ್ ತಾಲೂಕಿನ ಹಾರೋಹಳ್ಳಿ ಗ್ರಾಮದ ಬಳಿಯಲ್ಲಿ ಬಿ ಶಿವಣ್ಣ ಯುವ ಸೇನೆ ಮತ್ತು ಉಸ್ಕೂರು ಮಧುರಣ್ಣರವರು ಹಾಗೂ ಹಾರೋಹಳ್ಳಿ ಅಭಯಣ್ಣರವರ ಸಹಯೋಗದಲ್ಲಿ ಆನೇಕಲ್ ತಾಲೂಕು ಮಟ್ಟದ ಅದ್ದೂರಿ ವಾಲಿಬಾಲ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು. ಇನ್ನು ಆನೇಕಲ್ ತಾಲೂಕು ಮಟ್ಟದ ಅದ್ದೂರಿ ವಾಲಿಬಾಲ್ ಪಂದ್ಯಾವಳಿಗೆ ಗಣ್ಯರು, ಜನಪ್ರತಿನಿಧಿಗಳು ಹಾಗೂ ಚಲನಚಿತ್ರ ನಟರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಆನೇಕಲ್ ತಾಲೂಕು ಮಟ್ಟದ ಅದ್ದೂರಿ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಮೊದಲನೇ ಬಹುಮಾನವನ್ನು ಮಾದಪಟ್ಟಣ ತಂಡ ಪಡೆದುಕೊಂಡರೆ, ಎರಡನೇ ಬಹುಮಾನವನ್ನು ಹಾರೋಹಳ್ಳಿ ಗ್ರಾಮದ ತಂಡ ಪಡೆದುಕೊಂಡಿತ್ತು. ಇನ್ನು ಮೂರನೇ ಬಹುಮಾನವನ್ನು ಉಸ್ಕೂರು ತಂಡ ಹಾಗೂ ಆನೇಕಲ್ ತಂಡ ಪಡೆದುಕೊಂಡಿತ್ತು. ಇನ್ನು ಗೆದ್ದಂತಹ ತಂಡಗಳಿಗೆ ಅತಿಥಿಗಳು ಹಾಗೂ ಆಯೋಜಕರು ಬಹುಮಾನ ವಿತರಣೆ ಮಾಡಿದರು. ಇನ್ನು ಆನೇಕಲ್ ತಾಲೂಕು ಮಟ್ಟದ ಅದ್ದೂರಿ ವಾಲಿಬಾಲ್ ಪಂದ್ಯಾವಳಿಯ ನೇತೃತ್ವವನ್ನು ವಕೀಲರು ಹಾಗೂ ಯುವ ನಾಯಕರಾದ ಹಾರೋಹಳ್ಳಿ ವೇಣುರವರು ವಹಿಸಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಜನಪ್ರಿಯ ಶಾಸಕರಾದ ಬಿ ಶಿವಣ್ಣರವರು, ನಟರಾದ ಡ್ರ್ಯಾಗನ್ ಮಂಜು, ಯುವ ನಾಯಕರಾದ ಉಸ್ಕೂರು ಮಧುರಣ್ಣ, ಸರ್ಜಾಪುರ ಶಂಭಯ್ಯ, ಎಸ್ಎಂ ಶ್ರೀನಿವಾಸ್, ಗೂಳಿಮಂಗಲ ನಾಗೇಶ್, ಕಾಚನಾಯಕನಹಳ್ಳಿ ಕಿರಣ್ ಕುಮಾರ್, ಸ್ಥಳೀಯ ಮುಖಂಡರು, ಹಾರೋಹಳ್ಳಿ ಗ್ರಾಮದ ಯುವಕರು ಮತ್ತು ಗ್ರಾಮಸ್ಥರು ಹಾಗೂ ಕ್ರೀಡಾಪಟುಗಳು ಭಾಗವಹಿಸಿದರು. ಈಸಿಯಾಗಿ ಬರ್ತಾ ಇದೆ.
ಮತ್ತು ತಂಡಕ್ಕೆ ದೊಡ್ಡ ಧನ್ಯವಾದ. ಮತ್ತು ಬಿಜೆಪಿ ಅವರು ಮತ್ತು ಅವ್ರ ತಂಡಕ್ಕೆ ದೊಡ್ಡ ಧನ್ಯವಾದಗಳು. ಎಲ್ಲರೂ ನಾನ್ ಸ್ಟಾಪಾಗಿ ಆಡ್ತಾ ಇದ್ವಿ. ಒಳ್ಳೆಯದಾಗುತ್ತೆ. ಬೀಗರು ಮದಿ ಕಡೆಯವ್ರು ಅಂದ್ಕೊಂಡ ಫೀಸ್ ಕಮ್ಮಿ ಆದರೆ ಬೀಗರೇ ಕಡಿಯೋರು ನಾವು. ಒಳ್ಳೆ ರಿಸೀವ್ ಆದರೆ ಎಸ್ ಕಂಪ್ಲೀಟ್ ಆಗಿದೆ. ಒಳ್ಳೆ ರಿಸೀವ್ ಅಷ್ಟೇ, ಒಳ್ಳೆ ಪಾಸ್ ಇತ್ತು. ಚೆಕ್ ಫೇಲ್ ಆಗ್ತಾ ಇದೆ. 4-1. ಒಳ್ಳೆ ಸರ್ವ್ ಮತ್ತೊಮ್ಮೆ ಮೈಸಂದ್ರ ಕಡೆಯಿಂದ ಸರ್ವಿಸ್ ಸ್ವಲ್ಪ ಜಾಸ್ತಿ ಆಯಿತು. ರಿಸೀವ್ ಸರ್ವಿಸಿಗ 1 ಲವ್. ಭರ್ಜರಿ ಹೊರತದ ಯತ್ನ. ಒಳ್ಳೆ ಸರ್. ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಸಹಯೋಗದಲ್ಲಿ ಪಂದ್ಯಾವಳಿ ನಡೀತಾ ಇರೋದು ಕೂಡ ವೇಣುರವರ ನೇತೃತ್ವದಲ್ಲಿ ಅದ್ದೂರಿ ಧರ್ಮಕ್ಕೆ ದೊರೆಯಾಗಿ ನೀ ಮೆರೆದೆಯೇ, ನ್ಯಾಯಕ್ಕೆ ನೀತಿಗೆ ಹೆಸರಾದೆಯೇ, ಬಡವರ ಕಣ್ಣೀರು. ಕ್ರಿಕೆಟ್ ಆಡ್ತಾ ಇದ್ರು, ಕಬಡ್ಡಿ ಆಡ್ತಾ ಇದ್ರು, ವಾಲಿಬಾಲ್ ಕೂಡ ಆಡ್ತಾ ಇದ್ದಂಥವ್ರು, ಕಬಡ್ಡಿಯಲ್ಲಿ ರಾಷ್ಟ್ರೀಯ ಆಟಗಾರರಾಗಿದ್ದಂಥವ್ರು. ದೊರೀತಾ ಇರೋದು. ಹಾಗೆ ಕಬಡ್ಡಿ ಕೂಡ ಹಲವು ಗ್ರಾಮಗಳಲ್ಲಿ ಕಬಡ್ಡಿ ಪಂದ್ಯಾವಳಿಗಳು ನಡೆಯೋದ್ರ ಮುಖಾಂತರ ಪ್ರತಿ ವರ್ಷವೂ ಅವರ ಹುಟ್ಟುಹಬ್ಬಕ್ಕೆ ರಾಜ್ಯ ಮಟ್ಟದ ಪಂದ್ಯಾವಳಿ, ಪ್ರೋ ಕಬಡ್ಡಿ ಆಟಗಾರರೆಲ್ಲ ಬಂದು ಆಡೋ ರೀತಿಯಾದಂಥ ಒಂದು ಪಂದ್ಯಾವಳಿ ಎಲ್ಲವೂ ಕೂಡ ಸಾಗ್ತಾ ಇರೋದು ಸರಾಗವಾಗಿ. ಕ್ರೀಡೆಗೆ ಹೆಚ್ಚು ಪ್ರೋತ್ಸಾಹ ಆನೇಕಲ್ ತಾಲೂಕಿನಲ್ಲಿ ಇದೆ ಅನ್ನೋದು ಇದಕ್ಕೆ ಸಾಕ್ಷಿಯಾಗಿ ಕಾಣ್ತಾ ಇದೆ. ಒಳ್ಳೆ ಸರ್ವ್ ನೋಡಿದ್ವಿ. ಸರ್ವಿಸ್ ಮುಖಾಂತರ ಹಾರೋಳಿಯ ಎರಡು ತಂಡಗಳು ಮುಖಾಮುಖಿಯಾಗಿ ಪಂದ್ಯವನ್ನು ಆಡ್ತಾ ಇರೋದು ಇದೀಗ. ಹದಿನೇಳು 14 ಫೇವರ್ ಆಫ್ ಜೈ ಭೀಮ್ ಬಾಯ್ಸ್. ಬಾಡಿ ಅಣ್ಣನ ಬಾಡಿ ಹೋಯ್ತು ಫೋಟೋ 15-18 ತೋರಿಸ್ತಾನೆ ನೋಡ್ಕೊ ಸಾಕು ಸಾಕ ಬರೀ ಗುಳ್ಳೆಗಳಲ್ಲಿ ಟಚ್ ಆಗಿದೆ. 19-15 ಅಲ್ಲೈತು ಔಟ್. ಸರ್ವಿಸ್ ಕಟ್ ಆಗಿದೆ. ಮತ್ತೆ ಪೈಪೋಟಿ ಕಡೆಗೆ ಹೋಗ್ತಾ ಇದೆ ಮ್ಯಾಚ್. ಓ ಶಾಬಾಷ್ ಆದದಷ್ಟೇ ಅರ್ಧ ಯಾರ ಮೇಲೆ ಹೊಡಿದು
20-16 JB Boys. ನೆಕ್ಸ್ಟ್ ಮ್ಯಾಚ್ ಟಾಸ್ ಆಗಿದೆ ಅಭಿ ಅವರೇ, ದರ ಆಗಿದೆ ನೆಕ್ಸ್ಟ್ ಮ್ಯಾಚ್ ಕೇಳಿ. ವೇಣು ಮುತ್ತವರೆಲ್ಲ ಸ್ನೇಹಿತರು ಈ ದಿನ ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ಯುವಕರಿಗೆ ಹೆಚ್ಚಿನ ರೀತಿಯಲ್ಲಿ ಕ್ರೀಡೆಗೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಈ ತಾಲೂಕು ಮಟ್ಟದ ಒಂದು ವಾಲಿಬಾಲ್ ಪಂದ್ಯಾವಳಿಗಳನ್ನು ಇವತ್ತು ಆಯೋಜಿಸಿ ಅವರು ಇರ್ತಕ್ಕಂಥ ಒಂದು ಪ್ರತಿಭೆಗಳನ್ನ ಗುರುತಿಸುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇರೋದು ತುಂಬ ಸಂತೋಷ. ಯಾಕೆಂದರೆ ಎಲ್ಲರೂ ಕೂಡ ಎಲ್ಲ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥ ಒಂದು ಉಲ್ಲಾಸದಿಂದ ಮಾಡುವಂಥ ಕಾರ್ಯಕ್ರಮಗಳು ಬೇಕಾದಷ್ಟಿರ್ತವೆ. ಇದು ಕ್ರೀಡೆಗೆ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಕೊಡುವಂಥ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಈ ಭಾಗದಲ್ಲಿ ಎಷ್ಟು ಟೀಮ್ಗಳಿದೆ, ಸುಮಾರು 27 ಟೀಮು, ಮತ್ತು ಅದರಲ್ಲೂ ಕೂಡ ಸ್ಥಳೀಯ ಆನೇಕಲ್ ತಾಲೂಕಿನ ಎಲ್ಲ ಸ್ಥಳೀಯ ಯುವ ಮುಖಂಡರು ಕೂಡ ತಾವು ಕೂಡ ಬಂದಿದ್ದೀರಿ. ಕ್ರೀಡೆ ಅಂದರೆ ಗೆಲ್ಬೋದು ಮತ್ತು ಸೋಲ್ಬೋದು. ಯಾವತ್ತೂ ಕೂಡ ಕ್ರೀಡೆಯಲ್ಲಿ ಭಾಗವಹಿಸೋದು ಮುಖ್ಯ ಅಷ್ಟೇ, ಗೆಲುವು ಸೋಲು ಮುಖ್ಯ ಅಲ್ಲವೇ ಅಲ್ಲ. ಗೆದ್ದಂಥವರು ಇನ್ನೂ ಕೂಡ ಹುಮ್ಮಸ್ಸಿಂದ ಬೇರೆ ಬೇರೆ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಆಡುವಂಥ ಒಂದು ಪ್ರಯತ್ನವನ್ನು ಮಾಡಿ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಒಂದು ಭವಿಷ್ಯ ಉಜ್ವಲವಾಗಿ ಬೆಳೆಯಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಮುಖಂಡರು, ನಮ್ಮ ಅಬ್ಬಣ್ಣರು ಮತ್ತು ಶ್ರೀನಿವಾಸು, ಚಂದ್ರು ಅವರು ಎಲ್ಲರೂ ಕೂಡ ನಮ್ಮ ಯುವ ಮುಖಂಡರು ಕೂಡ ಇವತ್ತು ಭಾಗವಹಿಸಿದೆ. ಪ್ರೋತ್ಸಾಹ ಕೊಡಿ. ಯಾರು ಪ್ರೇಕ್ಷಕರಲ್ಲಿ ಇದ್ದೀರಿ ನಮ್ಮ ಗ್ರಾಮಾಂತರದಲ್ಲಿ ತುಂಬ ಖುಷಿಯಾಗಿ ಎಲ್ಲರೂ ಕೂಡ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ವಾಲಿಬಾಲ್ ಕ್ರೀಡೆ ತುಂಬ ಉತ್ತಮವಾದಂಥ ಕ್ರೀಡೆ. ಈ ಎಲ್ಲ ಕ್ರೀಡೆಗಳು ಇರ್ತಕ್ಕಂಥದ್ದು ಏನಕ್ಕೆ ಅಂತಂದರೆ, ಒಬ್ಬ ಮನುಷ್ಯ ಇಂದಿನ ದಿನಗಳಲ್ಲಿ ಎಲ್ಲ ರೈತರಾಗಿ ಹೊಲಗಳಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಕೆಲಸ ಕಾರ್ಯಗಳಿಲ್ಲ. ಹೆಚ್ಚಿನ ಯುವಕರಿಗೆ ಇವತ್ತು ಡಾಕ್ಟರ್ ಹೋಗಿ ಕಾಯಿಲೆ ಅಂದರೆ ವಾಕಿಂಗ್ ಹೋಗಿ, ಎಕ್ಸಸೈಸ್ ಮಾಡಿ, ರನ್ನಿಂಗ್ ಮಾಡಿರಿ ಅಂತ ಹೇಳ್ತಾರೆ. ಅದು ದಿನನಿತ್ಯ ಯಾವುದಾದ್ರೂ ಒಂದು ಕ್ರೀಡೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಅದರಿಂದ ನಿಮ್ಮ ಆರೋಗ್ಯ ಸುಧಾರಿಸ್ತದೆ, ಹೆಚ್ಚಿನ ರೀತಿಯಲ್ಲಿ ಆರೋಗ್ಯಕ್ಕೆ ಸಾಧ್ಯ ಆಗ್ತದೆ. ಅದ್ರ ಜೊತೆಯಲ್ಲಿ ಮತ್ತು ನಮ್ಮ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರ್ತದೆ. ಇದರಲ್ಲಿ ಎಲ್ಲರೂ ಕೂಡ ಯುವಕರು ಒಂದು 18 ವರ್ಷ ಆಗ್ತದೆ ಎಲ್ಲ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಅನ್ನೋದು ನೇಚರನ್ನು ಬೆಳೆಸ್ಕೋಬೇಕು. ಅವರು ಎಲ್ಲರೂ ಕೂಡ ಒಳ್ಳೆಯದಾಗ್ತದೆ. ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ವೇಣು, ನಮ್ಮ ಯುವ ಮಿತ್ರ ವೇಣು ಮತ್ತು ಎಲ್ಲ ಸ್ನೇಹಿತರು ಧನ್ಯವಾದಗಳು. ಅಭಯಣ್ಣರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಸಾರಿಗೆ ಸಚಿವರು, ಮುಜರಾಯಿ ಇಲಾಖೆಯ ಸಚಿವರು, ಬೆಂಗಳೂರು ಉಸ್ತುವಾರಿ ಕೂಡ ಅವರ ಕೈಯಲ್ಲಿದೆ. ಎಲ್ಲರೂ ಒಂದು ಜೋರಾದ ಆನೇಕಲ್ ತಾಲೂಕಿನಲ್ಲಿ ಯಾವುದೇ ರೀತಿಯಾದಂಥ ಕಾರ್ಯಕ್ರಮ ಇದ್ರೂ ಕೂಡ, ಅದರಲ್ಲೂ ಕ್ರೀಡಾ ಕಾರ್ಯಕ್ರಮಗಳಿದ್ರೆ ಮಿಸ್ ಮಾಡದೆ ಸಮಯವನ್ನು ಮಾಡಿಕೊಂಡು, ಇಡೀ ರಾಜ್ಯಾದ್ಯಂತ ಅವರು ಓಡಾಡ್ತಾ ಇದ್ರು ಕೂಡ ಸಮಯವನ್ನು ಮಾಡಿಕೊಂಡು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ. ಥ್ಯಾಂಕ್ ಯು ಸರ್. ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಎಸ್, ಥ್ಯಾಂಕ್ ಯು ಸರ್. ಎಸ್ ಸರ್, ಆಯಣ್ಣ. ಶೇರ್ ಮಾಡ್ತೀವಿ, ಕೊಟ್ಟೊಟ್ಟಿಗೆ ಓಡಾಡ್ತೀವಿ, ಕಾಲ ಕೂಡ ನಮ್ಮನ್ನ ಕಲ್ಲು
ಸೃಷ್ಟಿಗೆ ಎಲ್ಲರಿಗಿಂತ ಮುಂಚೆ ಬಂದು ನಿಲ್ಲೋ ತಿರ್ಮೇಶಣ್ಣಕ್ಕೆ ಮಾಡ್ಬಿಡು ಒಂದೇ ಪಕ್ಷದರ್ಪ ಸಜಪುರ ಸುಲ್ತಾನ ಸದಮಣ ಬಂಧನ ಇವರೇನೆ ನಮ್ಮ ಪ್ರಾಣ ಎದುರಾದ್ರೆ ಬಲಿದಾನ. ಕಾಪಾಡಿಕೊಳ್ತಾ ಇದೆ ಮಾದಾಪಟ್ಟಣ ತಂಡ. ಬಹಳಷ್ಟು ಸಮಯದ ನಂತರ ರ್ಯಾಲಿ ಸ್ವಲ್ಪ ಬೆಳೀತಾ ಇದೆ. ಮತ್ತೆ ಸರ್ವಿಸ್, ಪವರ್ಫುಲ್ ಸರ್ವಿಸ್. ಹಬ್ಬ ಅತ್ಯಂತ ಪವರ್ಫುಲ್ ಸರ್ವಿಸ್ ಅಂದ್ರೆ ತಪ್ಪಾಗಲಾರ್ದು. ಒಳ್ಳೆ ಸರ್ವ್ ಮತ್ತೊಮ್ಮೆ, ಆದ್ರೆ ಈ ಬಾರಿ ಚೆನ್ನಾಗಿ ರಿಸೀವ್ ಮಾಡ್ಕೊಂಡಿದ್ದಾರೆ. ಮತ್ತೆ ರ್ಯಾಲಿ ಬೆಳೀತಾ ಇತ್ತು, ಅದನ್ನ ಕಟ್ ಮಾಡಿದ್ದಾರೆ. ಬಟ್ ಪಾಯಿಂಟ್ ಇನ್ನೂ ಬಂದಿಲ್ಲ. ಎಸ್, ಬರೀ ಶಾರ್ಟ್ ಅಲ್ಲೆಲ್ಲ ಬ್ಲಾಕ್ ಕೂಡ ಅವಾಗ ಈ ತರ ಆಗತ್ತೆ. 12-23 ಮತ್ತೆ ರ್ಯಾಲಿ ಬೆಳೀತಾ ಇದೆ. ವಾಲಿಬಾಲ್ ಅಷ್ಟೇ ಅಲ್ಲ, ಫುಟ್ಬಾಲ್ ಕೂಡ ಬರ್ತಾ ಇದೆ. ಸಪ್ಲೈ ಅಷ್ಟು ತುಂಬವಾಗಿರ್ಲಿಲ್ಲ, ಆದ್ರೂ ಕ್ಲಿಯರ್ ಮಾಡಿದ್ದಾರೆ. ಮತ್ತೆ ಪ್ರಜ್ವಲ್ ಲಾಸ್ಟ್ ಪಾಯಿಂಟ್ ಕೂಡ. ಪ್ಲಸ್ 27 ಫೇವರ್ ಆಫ್ ಈಗಲ್ ಬಾಯ್. ತಂಡ ಎರಡನೇ ಬಹುಮಾನವನ್ನು ಪಡೆದುಕೊಳ್ತಾ ಇದ್ದಾರೆ. ಒಂದು ಅತ್ಯಂತ ರೋಚಕ ಪಂದ್ಯದಲ್ಲಿ ಇದೀಗ
ಅದೇ ರೀತಿ ಸ್ನೇಹಿತರ ಭಾರಿ ಅಪೇಕ್ಷೆ ಮೇಲೆ ಶಿವಣ್ಣನವರ ಯುವಸೇನೆ ಮತ್ತು ಮದ್ದೂರಪ್ಪನವರ ಸಹಯೋಗದಲ್ಲಿ ಏನಿವತ್ತು ನಮ್ಮ ಆನೇಕಲ್ ತಾಲೂಕಿನ ಹಾರೋಹಳ್ಳಿ ಗ್ರಾಮದಲ್ಲಿ ಮೊದಲು ಬೆಳಗಿನ ವಾಲಿಬಾಲ್ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿದೆ. ಏನು ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮ ಶಾಸಕರಾದಂಥ ಶಿವಣ್ಣನವರು, ಸ್ನೇಹಿತರಾದಂಥ ಮದ್ದೂರಪ್ಪನವರು ಹಾಗೂ ಮಾನ್ಯ ಸಚಿವರು ಆದಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಹಾಗೂ ಎಲ್ಲ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಒಂದು ಸಹಯೋಗದಲ್ಲಿ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಏನು ವಾಲಿಬಾಲ್ ಪಂದ್ಯಾವಳಿಯನ್ನು ಏರ್ಪಡಿಸಿದ್ದು. ಈ ಪಂದ್ಯಾವಳಿಯಲ್ಲಿ ಮೊದಲನೇ ಬಹುಮಾನವನ್ನು ಮಾದಾಪಟ್ನ ಅವರು ಜಯಗಳಿಸಿದ್ದಾರೆ. ಮೊದಲಿಗೆ ಅವರಿಗೆ ಅಭಿನಂದನೆ ತಿಳಿಸ್ತೀನಿ. ಅದೇ ರೀತಿ ದ್ವಿತೀಯ ಬಹುಮಾನವನ್ನು ಇದೇ ಗ್ರಾಮದ ಹಾರೋಹಳ್ಳಿ ಯುವಕರು ಪಡ್ಕೊಂಡಿದ್ದಾರೆ. ಅವರಿಗೂ ಮತ್ತೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿ ಮೂರನೇ ಬಹುಮಾನ ಏನು ಉಸ್ಕೂರ್ನ ಯೂತ್ಸ್ ಏನು ಮದ್ದೂರಪ್ಪನ ಯುವ ಬ್ರಿಗೇಡ್ ಅವರು ಗೆದ್ದಿದ್ದಾರೆ. ಅವ್ರಿಗೂ ಅಭಿನಂದನೆ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಒಂದು ಬಹುಮಾನ, ಮೂರನೇ ಬಹುಮಾನವನ್ನ ಆನೇಕಲ್ ಕಿಂಗ್ಸ್ ಡ್ಯಾನ್ಸ್ ಕಿಂಗ್ ಅವರು ಪಡೆದಿದ್ದಾರೆ. ಅವ್ರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತೇನೆ. ಏನು ನಮ್ಮ ದೇಶದಲ್ಲಿ ಈಗಾಗಲೇ ಒಲಿಂಪಿಕ್ಸ್ಗಳು ಮತ್ತೆ ಎಲ್ಲ ಕ್ರೀಡೆಗಳಲ್ಲಿ ಹಿಂದುಳಿತಾ ಇದ್ದೀವಿ. ಮುಂದಿನ ದಿನ ಏನು ಒಲಿಂಪಿಕ್ಸ್ ಅಲ್ಲಿ ಅತ್ಯಧಿಕ ಪದಕಗಳನ್ನ ಗೆದ್ದುಕೊಂಡ್ಬರ್ಬೇಕು. ಅದಕ್ಕೆ ಬೇಕಾದಂತ ಸೌಕರ್ಯಗಳನ್ನ ಸರ್ಕಾರದವರು ಬರ್ತಾ ಇದ್ದಾರೆ. ಅದಕ್ಕೆ ಹೆಚ್ಚಾಗಿ ನೀವು ಗಮನ ಕೊಟ್ಟು ಮುಂದಿನ ದಿನ ಈ ಕ್ರೀಡೆಯಲ್ಲಿ ಭಾಗವಹಿಸಿದ್ರೆ ಈ ಕ್ರೀಡೆಯಿಂದ ನಿಮ್ಮ ದೇಹನು ದಂಡಿಸಿ ಒಳ್ಳೆ ಆರೋಗ್ಯವಾಗಿರ್ತೀರಿ ಅಂತ ಹೇಳ್ತಾ ನನ್ನ ಮಾತನ್ನು ಇವತ್ತು ವಾಲಿಬಾಲ್ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟ ಎಷ್ಟು ಟೀಮ್ ಬಂದಿದೆ? 30 ಟೀಮ್ ಬಂದಿದೆ. ಯಾವೂರು? ಹಾರೋಹಳ್ಳಿ. ನಮ್ಮ ಆನೇಕಲ್ ತಾಲೂಕಿನ ಹಾರೋಹಳ್ಳಿ ಗ್ರಾಮದಲ್ಲಿ ಇವತ್ತು ನಮ್ಮ ಅಬ್ಬಯ್ಯನವರ ಮಾರ್ಗದರ್ಶನದಲ್ಲಿ ನಮ್ಮ ಶಾಸಕರಾದ ಶಿವಣ್ಣವರ ಸೇನೆ ಮತ್ತು ನಮ್ಮ ಮದ್ದೂರಪ್ಪ ಕಾಂಗ್ರೆಸ್ ಮುಖಂಡರ ಸಹಯೋಗದೊಂದಿಗೆ ತಾಲೂಕು ಮಟ್ಟದ ಈ ಕ್ರೀಡಾ ಟೂರ್ನಮೆಂಟ್ ನಡೀತಾ ಇದೆ. ಸುಮಾರು 30 ಟೀಮ್ಗಳು ಭಾಗವಹಿಸಿದೆ. ಅಂದರೆ ನಮ್ಮ ತಾಲೂಕಲ್ಲೇ 30ಕ್ಕಿಂತಲೂ ಹೆಚ್ಚು ವಾಲಿಬಾಲ್ ತಂಡಗಳಿರ್ತಕ್ಕಂಥದ್ದು. ಮತ್ತು ಇವತ್ತು ಎಲ್ಲರೂ ಕೂಡ ಉತ್ಸಾಹದಿಂದ ಒಂದು ಭಾಗವಹಿಸಿದ್ದಾರೆ. ಮತ್ತು ಇಲ್ಲಿ ಯಾರ್ಯಾರು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಟ್ಟರು ಅವರಿಗೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಿ, ವಿಶೇಷವಾಗಿ ನಮ್ಮ ಅಬ್ಬಯ್ಯ ಮತ್ತು ಅವರೆಲ್ಲ ಈ ಊರಿನ ಎಲ್ಲ ಗ್ರಾಮಸ್ಥರಿಗೆ ಅಭಿನಂದನೆಗಳು. ನಮ್ಮ ವೇಣು ಸ್ನೇಹಿತನಾದ ವೇಣು ಇವತ್ತು ಜೂನ್ 1ನೇ ತಾರೀಕಿನಂದು
ವಾಲಿಬಾಲ್ ಪಂದ್ಯಾವಳಿಯನ್ನು ಹಾರೋಹಳ್ಳಿನಲ್ಲಿ ಆಯೋಜನೆ ಮಾಡಿದ್ದಾನೆ. ಅದು ತಾಲೂಕಿನ ಮಟ್ಟದಲ್ಲಿ ಎಲ್ಲ ತಾಲೂಕಿನ ಜನಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ತಾಲೂಕು ಮಟ್ಟದ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದ್ದಾನೆ. ಅದೇ ರೀತಿ ಕ್ರೀಡಾಪಟುಗಳಿಗೆ ಈ ಆಟ ಆಡೋದ್ರಿಂದ ಅವರಿಗೆ ಒಂದು ದೈಹಿಕ ಶಕ್ತಿ ಹೆಚ್ಚಾಗ್ತದೆ. ಹಾಗಾಗಿ ಅವರು ಒಳ್ಳೆ ದೃಢವಾಗಿ ದೇಹ ದೃಢವಾಗಿರ್ತದೆ, ಗಟ್ಟುಮುಟ್ಟಾಗಿರ್ತದೆ. ಹಾಗಾಗಿ ಎಲ್ಲರೂ ಆಟದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಮ್ಮ ತಾಲೂಕರಿಗೆ ಅವಕಾಶ ಮಾಡಿಕೊಡೋಕ್ಕೆ ವೇಣು ಒಳ್ಳೆ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದ್ದಾನೆ. ಇದು 3ನೇ ವರ್ಷದ ಪಂದ್ಯಾವಳಿ, ಈಗಲೇ ನಡ್ಕೊಂಡು ಹೋಗಲಿ ಅಂತ ವೇಣುಗೆ ನಾನು ಹೇಳೋಕ್ಕೆ ಇಚ್ಛೆ ಬಯಸ್ತೀನಿ. ನನ್ನ ಮಾಯಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾರೋಹಳ್ಳಿ ಗ್ರಾಮದಲ್ಲಿ ವೇಣು ಮತ್ತು ಆ ಊರಿನ ಯುವಕರು ಬಹಳ ಅದ್ಧೂರಿಯಾಗಿ ಈ ದಿನ ವಾಲಿಬಾಲ್ ಟೂರ್ನಿಯನ್ನು ಆಯೋಜನೆ ಮಾಡಿದ್ದಾರೆ. ಈ ಒಂದು ಟೂರ್ನಿಯ ನೇತೃತ್ವವನ್ನು ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ಬಿ ಶಿವಣ್ಣನವರು ಹಾಗೂ ಯುವಕರ ಕಣ್ಮಣಿ ಅಂತ ಗುರುತಿಸಿಕೊಂಡಿರುವ ನಮ್ಮ ತಾಲೂಕಿನ ಉಸ್ಕೂರು ಗ್ರಾಮದ ಮುದ್ದುರಣ್ಣನವರ ಒಂದು ನೇತೃತ್ವದಲ್ಲಿ ಈ ದಿನ ಈ ಒಂದು ವಾಲಿಬಾಲ್ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನಡೆದು ಈ ಸುತ್ತಮುತ್ತಲ ಗ್ರಾಮಸ್ಥರ ಯುವಕರು ಬಂದು ಭಾಗವಹಿಸಿ ಉತ್ತಮವಾಗಿ ಯಾವುದೇ ತಂಟೆ ತಕರಾರಿಲ್ಲದೆ ಈ ಒಂದು ದಿವಸ ಭಾಗವಹಿಸಿ ಚೆನ್ನಾಗಿ ಆಡ್ತಿದ್ದಾರೆ. ಅವರಿಗೆ ನಾವು ವೈಯಕ್ತಿಕವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ದಿನ ಜೂನ್ 1ನೇ ತಾರೀಕು ನಮ್ಮ ವೇಣು ಅವರ ನೇತೃತ್ವದಲ್ಲಿ ವಾಲಿಬಾಲ್ ಪಂದ್ಯಾವಳಿಯನ್ನು ಏರ್ಪಡಿಸಿದ್ರು. ಬಿ ಶಿವಣ್ಣನವರ ಸೇನಾ ಒಂದು ಇದರಿಂದ ಆಮೇಲೆ ನಮ್ಮ ಮಧುರಣ್ಣರ ಸಹಯೋಗದಿಂದ ಒಂದು ಪಂದ್ಯಾವಳಿಗಳನ್ನ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮಧುರಣ್ಣವರು ಸಹ ಬಂದು ಯುವಕರಲ್ಲಿ ಪ್ರೋತ್ಸಾಹ ತುಂಬ ಕೆಲಸ ಮಾಡಿದ್ದಾರೆ. ಯುವಕರು ಯಾವುದೇ ದುಶ್ಚಟಗಳಿಗೆ ಬಲಿಯಾಗದೆ ಒಂದು ಈ ಕ್ರೀಡಾಪಟುಗಳಲ್ಲಿ ಒಂದು ಉತ್ಸಾಹ, ಆಮೇಲೆ ಮುಂದಿನ ದಿನಗಳಲ್ಲಿ ಯುವಕರು ಒಂದು ಒಳ್ಳೆ ಕೆಲಸಗಳನ್ನ ಮಾಡಲಿ ಅಂತೇಳಿ ನಮ್ಮ ವೇಣು ಅವರು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಅದಕ್ಕೆ ನಮ್ಮ ಮಧುರಣ್ಣವರು ಬಂದು ತುಂಬ ಸಪೋರ್ಟ್ ಮಾಡಿ ಒಂದು ಹುಡುಗರಲ್ಲಿ ತಾಲೂಕಿನಾದ್ಯಂತ ಯಾವುದೇ ಹುಡುಗರಲ್ಲಿ ಒಂದು ಒಳ್ಳೆ ಕೆಲಸನ ಮಾಡೋದಕ್ಕೆ ಮಧುರಣ್ಣವರು ಸದಾಕಾಲ ಮುಂದೆ ನಿಂತಿರ್ತಾರೆ ಅಂಥೇಳಿ ಈ ಪಂದ್ಯಾವಳಿಗಳು ಯಾವುದೇ ಒಂದು ಅಡ್ಡ ಆಕಾರಣಗಳಿಲ್ಲದೆ ನಡೀಲಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀವಿ. ದಿನ ಬಿ ಶಿವಣ್ಣ ಯುವಸೇನೆ ಮತ್ತು ಮಧುರಣ್ಣನವರ ಸಹಯೋಗದಲ್ಲಿ ಆನೇಕಲ್ ತಾಲೂಕು ಮಟ್ಟದ ವಾಲಿಬಾಲ್ ಪಂದ್ಯಾವಳಿಗಳನ್ನು ಹಾರೋಹಳ್ಳಿ ಗ್ರಾಮದಲ್ಲಿ ಆಯೋಜನೆ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ಒಂದು 30 ತಂಡಗಳು ಬಂದು ಭಾಗವಹಿಸಿದ್ವು. ಅದರಲ್ಲಿ ವಿಜೇತ ತಂಡಗಳು ಒಂದು ಮಾದಾಪಟ್ಟಣ ತಂಡ, 2ನೇದು ನಮ್ಮ ಹಾರೋಹಳ್ಳಿ ಗ್ರಾಮ, 3ನೇ ತಂಡ ಬಂದು ಉಸ್ಕೂರು ಗ್ರಾಮ ಆಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರು ಬಂದು ಭಾಗವಹಿಸಿ ಕಾರ್ಯಕ್ರಮದ ಯಶಸ್ವಿಗೆ ಪ್ರಮುಖ ಪಾತ್ರರಾಗಿದ್ದಾರೆ. ವಿಶೇಷವಾಗಿ ನಮ್ಮ ಸಾರಿಗೆ ಹಾಗೂ ಮುಜರಾಯಿ ಇಲಾಖೆ ಸಚಿವರಾದ ರಾಮಲಿಂಗಾರೆಡ್ಡಿ ಸಾಹೇಬರು ಆಗಮಿಸಿದ್ರು. ಅದೇ ರೀತಿಯಾಗಿ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ಬಿ ಶಿವಣ್ಣವರು ಆಗಮಿಸಿದ್ರು. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಪ್ರಮುಖ ರೂವಾರಿಗಳಾದಂತಹ ಶ್ರೀಯುತ ಉಸ್ಕೂರು ಮಧುರಪ್ಪನವರು ಆಗಮಿಸಿದ್ರು. ಅದೇ ರೀತಿಯಾಗಿ ಸರ್ಜಾಪುರ ಸದ್ದಮ್ಮಣ್ಣವರು ಆಗಮಿಸಿದ್ರು. ಮತ್ತೆ ಸರ್ಜಾಪುರ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂತಹ ಶ್ರೀನಣ್ಣವರು ಆಗಮಿಸಿದ್ರು. ಇನ್ನೂ ಅನೇಕ ಗಣ್ಯರು ಆಗಮಿಸಿದ್ರು. ಎಲ್ಲದಕ್ಕೂ ನಮ್ಗೆ ಬೆನ್ನೆಲುಬಾಗಿ ಹಾರೋಹಳ್ಳಿ ಅಬ್ಬಯ್ಯಣ್ಣವರು ತುಂಬಾ ಸಾಥ್ ನೀಡಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತೀನಿ. ಅದೇ ರೀತಿಯಾಗಿ ಹಾರೋಹಳ್ಳಿ ಗ್ರಾಮದ ಎಲ್ಲ ಯುವಕರು ತುಂಬಾ ಶ್ರಮಪಟ್ಟು ಜೊತೆಲಿ ನಿಂತು ಈ ಒಂದು ಕಾರ್ಯಕ್ರಮ ಯಶಸ್ಸಿಗೆ ತುಂಬಾ ನೆರವಾಗಿದ್ದಾರೆ, ಸಹಕಾರ ನೀಡಿದ್ದಾರೆ. ಅವ್ರಿಗೆ ಯಾವತ್ತೂ ನಾನು ಚಿರಋಣಿಯಾಗಿರ್ತೀನಿ. ಅವ್ರಿಗೆ ಇದೇ ರೀತಿಯಾಗಿ ನಾನು ಬೆಂಬಲಕ್ಕೆ ನಿಂತ್ಕೊಂತೀನಿ, ಅವರು ನನ್ನ ಬೆಂಬಲಕ್ಕೆ ನಿಂತ್ಕೊಂಡು ನನ್ನ ಜೊತೆಗೆ ನಿಂತ್ಕೊಂಡ್ರೆ ಅವ್ರಿಗೆ ಏನು ಬೇಕೋ ನಾನು